ಹಲೋ, ನಮಸ್ಕಾರ ಸ್ನೇಹಿತರೆ. ಈ NP ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯ ನಾಗರಾಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 5 ಎಕರೆ ಸ್ನೇಹಿತರೆ, ಪ್ಯೂರ್ ರೆಡ್ ಸಾಯಿಲ್, ರನ್ನಿಂಗ್ ಕಲ್ಟಿವೇಷನ್ ಲ್ಯಾಂಡ್. ಅದು ಅಲ್ಲದೆ ಅಕ್ಕಪಕ್ಕ ಎಲ್ಲ ಒಳ್ಳೆ ತೋಟಗಳು ಮಾಡಿದ್ದಾರೆ, ತಾವು ನೋಡ್ಬೋದು. ಒಳ್ಳೆ ಜಾಗ, ಒಳ್ಳೆ ವಾತಾವರಣ, ಒಳ್ಳೆ ಲೊಕೇಶನ್ನು ಕೂಡ, ಒಳ್ಳೆ ಸೀನರಿ, ಮಣ್ಣುಳಿ ಒಳ್ಳೆ ಚಿನ್ನ ಇದ್ದಂಗಿದೆ, ಕುಂಕುಮ ಥರ ಇದೆ ಸ್ನೇಹಿತರೆ. ಮಣ್ಣು ಸೂಪರಾಗಿದೆ, ರೋಡ್ ಬಿಡ್ತು ಚೆನ್ನಾಗಿದೆ. ಸದ್ಯಕ್ಕೆ ಇಲ್ಲಿ ಟೊಮೊಟೊ ಮತ್ತು ಅರಿಶಿನ ಹಾಕ್ಕೊಂಡಿದ್ದಾರೆ. ಇಲ್ಲಿ ಮತ್ತೆ ಬೇರೆ ಬೆಳೆ ಹಾಕೋದಕ್ಕೆ ಇವರು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಸುತ್ತ ಫೆನ್ಸಿಂಗ್ ಮಾಡಿದ್ದಾರೆ. ಫಲ ಕೊಡುವಂಥವು ನಿಮಗೆ ಒಂದು 10ರಿಂದ 20 ತೆಂಗಿನ ಮರಗಳಿದ್ದಾವೆ. ಒಳ್ಳೆ ಜಾಗ, ಒಳ್ಳೆ ವಾತಾವರಣ, ಹೇಳಿದ್ನಲ್ಲ, ಲೊಕೇಶನ್ ಕೂಡ ನಮಗೆ ತುಂಬ ಸಾಲಿಡಾಗಿದೆ. ಇದು ಸ್ಟೇಟ್ ಹೈವೇಯಿಂದ ನಿಮಗೆ ಒಂದು ಅರ್ಧ ಕಿಲೋಮೀಟ್ರ್ ಬರುತ್ತೆ ಸ್ನೇಹಿತರೆ. ರನ್ನಿಂಗ್ ಬೋರ್ವೆಲ್ ಒಂದಿದೆ, ಡ್ರಿಪ್ಪೆಲ್ಲ ಮಾಡಿದ್ದಾರೆ, ಲೈನೆಲ್ಲ. ನಮಗೆ ಇಲ್ಲಿ ನೋ ವರ್ಕ್, ನಮಗೆ ಇಲ್ಲಿ ಕೆಲಸ ಏನೂ ಇಲ್ಲ. ನಾವು ಮಾಡಿಕೊಂಡ್ರೆ ಇಲ್ಲಿ ಒಂದು ಫಾರ್ಮ್ ಹೌಸ್ ಕಟ್ಕೊಂಡು ನಮ್ಮ ಆಸೆ ಆಕಾಂಕ್ಷೆಗಳಿಗೆ ತಕ್ಕಂತೆ ಮಿಶ್ರ ಬೆಳೆಗಳನ್ನ ಬೆಳ್ಕೊಂಡು ಅಲ್ಲಿ ನಮ್ಮ ಕನಸಿನ ತೋಟ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ. ಇವತ್ತು ನಾವು ಎಲ್ಲೇ ಹೋದ್ರೂ ಲ್ಯಾಂಡ್ ರೇಟ್ ತುಂಬ ಗಗನಕ್ಕೆ ಏರಿದೆ. ಇಲ್ಲೂ ಕೂಡ ಅಕ್ಕಪಕ್ಕ ಮನೆ ಕಟ್ಕೊಂಡು ವಾಸ ಮಾಡ್ತಾಯಿದ್ದಾರೆ. ಸುತ್ತಮುತ್ತ ತೋಟಗಳಿದ್ದಾವೆ. ಮಣ್ಣಂತೂ ತಾವು ನೋಡ್ತಾಯಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂತ. ನೋಡೋಕ್ಕೆ 2 ಕಣ್ಣು ಸಾಲಲ್ಲ. ಇದನ್ನು ಇಬ್ಬರು ಬೇಕಾದ್ರೆ ಡಿವೈಡ್ ಮಾಡಿ ತೊಗೋಬೋದು. ಒಬ್ರಿಗೆ ಭಾರ ಆಗುತ್ತೆ ಅನ್ನೋಗಿದ್ರೆ ಇಬ್ಬರು ಆರಾಮಾಗಿ ತೊಗೋಬೋದು ಸ್ನೇಹಿತರೆ. ಇವರು ಪರ್ ಎಕರ್ ಬಂದು 50 ಲ್ಯಾಕ್ ಹೇಳ್ತಾಯಿದ್ದಾರೆ. 1 ಎಕರೆಗೆ 50 ಲಕ್ಷ ಹೇಳ್ತಾಯಿದ್ದಾರೆ. ಜಾಗ ಆಗಲಿ ಮಣ್ಣಾಗಲಿ ಸೂಪರಾಗಿದೆ, 2 ಮಾತಿಲ್ಲ. ಒಳ್ಳೆ ನೀರಾವರಿ, ಲೊಕೇಶನ್ ಕೂಡ ಹಾಗೆ ಇದೆ. ಇವತ್ತು ನಾವು ತೋಟ ಮಾಡಲಿಕ್ಕೆ ಅದ್ಭುತವಾಗಿರುವಂತಹ ಒಂದು ಮಣ್ಣು ನೋಡಿ. ಹಚ್ಚು ಹಸಿರು ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಅರ್ಶಿನ ಈ ಥರ ವಾತಾವರಣ ಪ್ರತಿಯೊಬ್ಬ ವ್ಯಕ್ತಿಗೂ ಸಿಕ್ಕಿದ್ರೆ ಒಳ್ಳೆಯ ಆರೋಗ್ಯ ಹೊಂದೋದ್ರಲ್ಲಿ 2 ಮಾತಿಲ್ಲ ಸ್ನೇಹಿತರೆ. ಅದರಲ್ಲೂ ನಾವು ಈ ಮಣ್ಣಲ್ಲಿ ನಾವು ಯಾವುದೇ ಥರದ ಗಿಡ ಮರಗಳು ಹಾಕೋರು ತುಂಬ ಸಾಲಿಡಾಗಿ ಬರ್ತವೆ. ಯಾಕೆಂದ್ರೆ ನೀರಿನ ವಾತಾವರಣ ಚೆನ್ನಾಗಿದೆ ನೋಡಿ. ಬೆಟ್ಟದ ಗುಡ್ಡಗಳ ನೋಡಲಿಕ್ಕೆ ಒಂದು ಆನಂದ ಇದೆ. ಜಾಗ ನಮಗೆ, ನಾವು ಈ ಥರದ ಜಾಗದಲ್ಲಿ ಪ್ರತಿಯೊಬ್ಬರು ಅವ್ರ ಕನಸನ್ನ ಈಡೇರಿಸ್ಕೋಬೋದು. ಇದು ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 90 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಈ ಥರ ಜಾಗದಲ್ಲಿ ನಾವು ನಮ್ಮ ಇವತ್ತಿನ ಆಸೆ ಇಲ್ಲ, ನಮ್ಮ ಮಕ್ಕಳ ಫ್ಯೂಚರ್ಗೋಸ್ಕರ ನಾವು ಈ ಥರ ಜಾಗನ ಪರ್ಚೇಸ್ ಮಾಡಿ ಇಲ್ಲಿ ನಮಗೆ ಬೇಕಾಗಿರುವ ಹಾಗೆ ಒಳ್ಳೊಳ್ಳೆ ತೋಟ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಅಡಿಕೆ, ತೆಂಗು, ಮಾವು, ಆ್ಯಪಲ್ಲು, ನೇರಳೆ, ಸಪೋಟ, ಈ ಥರ ಅನೇಕ ರೀತಿಯ ಬೆಳೆಗಳನ್ನ ಹಾಕಿ ನಾವು ಬೆಳೆಯೋಣ. ಯಾಕೆಂದರೆ ನಾವು ತಿನ್ನುವಂತಹ ಆಹಾರಗಳೆಲ್ಲ ನಮಗೆ ಕೆಮಿಕಲ್ಸ್ ಫುಡ್ಡೆ. ಆ ವಿಷಕಾರಿಕ ಹಣ್ಣುಗಳನ್ನ, ಆಹಾರಗಳನ್ನ ನಾವು ದೂರ ಇಟ್ಟು ಆದಷ್ಟು ನಾವು ಸಾವಯವ ಕೃಷಿ ಮಾಡಿ, ಸಾವಯವ ಕೃಷಿ ಮಾಡೋಕ್ಕೆ ನಾವು ಏನು ಬ್ರಹ್ಮಾಂಡ ಖರ್ಚು ಮಾಡಬೇಕಾದ್ದೇನಿಲ್ಲ ಸ್ನೇಹಿತರೆ. ನಮ್ಮ ಜಮೀನಲ್ಲಿ ಒಂದು 4 ಹಸನೋ, ಕುರಿನೋ, ಕೋಳಿನೋ ಏನೋ ಒಂದು ಇಟ್ಕೊಂಡ್ರೆ ಸಾಕು, ಆರಾಮಾಗಿ ಅದ್ರ ಗೊಬ್ಬರ ಯೂಸ್ ಮಾಡಿ ಬೆಳೆದ್ರೆ ಒಳ್ಳೆ ಆಹಾರ ಸಿಗುತ್ತೆ. 4 ಜನಕ್ಕೆ ಒಳ್ಳೆ ಜಾಗ ಅನಿಸುತ್ತೆ. ಈ ಥರ ವಾತಾವರಣ ಕೂಡ ಪ್ರತಿಯೊಬ್ಬರಿಗೂ ಕೂಡ ಅವಶ್ಯಕತೆ ಇದೆ, ಅನುಕೂಲ ಇದೆ ಸ್ನೇಹಿತರೆ. ಯಾಕಂದರೆ ಸಾವಯವ ಕೃಷಿ ಇವತ್ತು ತುಂಬ ಮುಖ್ಯವಾಗಿದೆ ಜನಗಳ ಆರೋಗ್ಯ ದೃಷ್ಟಿಯಿಂದ. ಯಾಕೆಂದರೆ ಹಾರ್ಟ್ ಅಟ್ಯಾಕು, BP, ಶುಗರು,
ನಾನಾ ರೀತಿಯ ಅನೇಕ ಕಾಯಿಲೆಗಳು ಇವತ್ತು ಜನಗಳಿಗೆ ಪ್ರಾಬ್ಲಮ್ಸ್ ಆಗ್ತಾ ಇದ್ದಾವೆ. ಅವುಗಳಿಂದ ಪ್ರತಿಯೊಬ್ಬರು ಕೂಡ ದೂರ ಇರಬೇಕು ಅಂತಂದರೆ ಇವಾಗಿಂದ ನಾವು ಸಾವಯವ ಕೃಷಿ ಮಾಡಿ 4 ಜನಕ್ಕೆ ಮಾದರಿಯಾಗಿ 4 ಜನಕ್ಕೆ ಉಪಯೋಗ ಆಗೋ ರೀತಿಯಲ್ಲಿ ಒಳ್ಳೆ ಗಿಡಗಳನ್ನ, ನಮಗೆ ಬೇಕಾದ ಗಿಡಗಳನ್ನ ಹಾಕೊಳ್ಳೋಣ. ಇನ್ನೊಬ್ರಿಗಂತಲ್ಲ, ನಮಗೇನು ಸಾಧ್ಯನೋ ಅದನ್ನು ಮಾಡೋಣ. ನಾವು ಬೇರೆಯವ್ರಿಗೋಸ್ಕರ ಮಾಡೋಂಥದ್ದೇನಿಲ್ಲ. ಯಾಕೆಂದರೆ ನಮ್ಮ ಫ್ಯೂಚರ್ಗಿಂತ ಮಕ್ಕಳು ಫ್ಯೂಚರ್ ಮುಖ್ಯ. ಮುಂದಕ್ಕೆ ಅವ್ರು ಬೆಳೆಯೋಂಥವ್ರು, ಅವರ ಆರೋಗ್ಯ ದೃಷ್ಟಿಯಿಂದ ಪ್ರತಿಯೊಂದನ್ನು ಕೂಡ ನಾವು ಮಾಡಬೇಕಾಗುತ್ತೆ. ಇವತ್ತು ಪ್ರತಿಯೊಬ್ಬರು ಕೂಡ ಕಷ್ಟಪಟ್ಟು ದುಡಿತಾ ಇದ್ದಾರೆ. ಒಳ್ಳೆ ಜಾಗಗಳು ಬೇಕು ಅಂಥವ್ರಿಗೆ, ಒಳ್ಳೆ ನೀರಾವರಿ ಬೇಕು, ಒಳ್ಳೆ ವಾತಾವರಣ ಬೇಕು ಅಂಥವ್ರಿಗೆ ಈ ಜಾಗ ತುಂಬ ಅನುಕೂಲಕರವಾಗಿದೆ. ಬೆಲೆ ಏನಿರಲಿ ಸ್ನೇಹಿತರೆ, ನೇರ ಓನರ್ಗಳ ಜೊತೆ ಮಾತಾಡೋಣ. ಆದಷ್ಟು ಏನು ಕಡಿಮೆ ಆಗುತ್ತೆ ಅಷ್ಟು ಮಾಡ್ಬೋದು. ನೋಡಿ, ರನ್ನಿಂಗ್ ಕಲ್ಟಿವೇಷನ್ ಎಲ್ಲ ಅಚ್ಚುಕಟ್ಟಾಗಿ ವ್ಯವಸಾಯ ಮಾಡ್ತಾಯಿದ್ದಾರೆ. ನಾವು ಏನೇ ಮಾಡಿದ್ರೂ ಒಬ್ರಿಗೆ ಅನುಕೂಲ ಆಗೋ ರೀತಿಯಲ್ಲೇ ಮಾಡೋಣ. ಮಣ್ಣು, ನೀರು, ವಾತಾವರಣ, ನಾವು ಯಾವ ಜಮೀನಲ್ಲಿ ಹೋಗೋಂಗಿಲ್ಲ. ಗೌರ್ಮೆಂಟ್ ದಾರಿ ಸ್ನೇಹಿತರೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6364469778 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಇವತ್ತು ಪ್ರತಿಯೊಬ್ಬರು ಏನು ಮಾಡ್ತಿದ್ದಾರೆ, ಪಾಪ ಕಷ್ಟಪಟ್ಟು ದುಡಿತಾ ಇದ್ದಾರೆ, ನೆಮ್ಮದಿ ಅನ್ನೋದಿಲ್ಲ. ಅಂಥವ್ರಿಗೆ ಒಳ್ಳೆಯ ಆರೋಗ್ಯ, ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿತಾರೆ. ಎಷ್ಟೋ ಜನ ಸ್ವಲ್ಪ ಏನೋ ಹಣ ಕೂಡಿಸ್ಕೊಂಡು ನಾನು ಈ ಥರ ಭೂಮಿ ತೊಗೋಬೇಕು ಅನ್ನೋದು ಪ್ರತಿಯೊಬ್ಬರು ಕನಸಾಗಿರುತ್ತೆ. ಅಂಥವ್ರಿಗೆ ಅನುಕೂಲ ಆಗುವಂಥ ಲ್ಯಾಂಡ್ಗಳನ್ನ ಪರ್ಚೇಸಿಂಗ್ ಮಾಡಿಕೊಟ್ರೆ ತುಂಬ ಅನುಕೂಲ ಇರುತ್ತೆ. ಒಳ್ಳೆ ಜಾಗಗಳು ನೋಡಿ ಸ್ನೇಹಿತರೆ, ನೀವು ಎಷ್ಟು ಬೇಗ ಬರ್ತೀರ ಅಷ್ಟು ತುಂಬ ಅನುಕೂಲವಾಗಿರುತ್ತೆ. ನಾವು ಹೇಳೋದಿಷ್ಟೇ, ಮಣ್ಣು, ದಾರಿ ಎಲ್ಲ ಚೆನ್ನಾಗಿರೋ, ನೀರಾವರಿ ಚೆನ್ನಾಗಿರಬೇಕು. ನೀರಾವರಿ ನಮಗೆ ಮುಖ್ಯ ಸ್ನೇಹಿತರೆ. ನಾವು ಎಲ್ಲೇ ಹೋಗಲಿ, ಏನೇ ಹೋಗಲಿ, ನೀರಾವರಿ ನಮಗೆ ಪ್ರಾಮುಖ್ಯತೆ ಕೊಡಬೇಕು. ಭೂಮಿ ಹೆಂಗೇ ಇರಲಿ ನಾವು ವ್ಯವಸಾಯ ಮಾಡಬಹುದು. ಆದರೆ ನೀರೇ ಇಲ್ಲ ಅಂತಂದರೆ ನಾವೇನೂ ಮಾಡೋಕ್ಕಾಗಲ್ಲ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟು ಜನಗಳಿಗೆ ತಲುಪಲಿ. ನೋಡಿ, ಭೂಮಿ ಒಂದು ಅಂಗೈ ಥರ ಇದೆ, ತುಂಬ ಅನುಕೂಲ ಆಗುತ್ತೆ. ನೀವು ಶೇರ್ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಎಷ್ಟೋ ಜನಗಳಿಗೆ ನನಗೆ ರೆಡ್ ಸಾಯಿಲೇ ಬೇಕು, ಏನಾದರೂ ಪರವಾಗಿಲ್ಲ ಅನ್ನೋರಿಗೆ ಇದು ತುಂಬ ಅನುಕೂಲಕರವಾಗಿದೆ. ನಾವು ಈ ಥರ ಭೂಮಿಗಳನ್ನ ಪರ್ಚೇಸ್ ಮಾಡಿಕೊಂಡ್ರೆ ತುಂಬ ಯಾವುದೇ ರೀತಿಯ ಬೆಳೆಗಳನ್ನ ನಾವು ಆರಾಮಾಗಿ ಹಾಕ್ಬೋದು, ಬೆಳಿಬೋದು ಸ್ನೇಹಿತರೆ. ಲಾಸ್ಟ್ಲಿ ಫೈನಲ್ ನಾವು ಇಟ್ಟಿಗೆ ಕೂಡ ಇದರಿಂದ ನಾವು ತಯಾರು ಮಾಡಬಹುದು. ನಮಸ್ಕಾರ, ಧನ್ಯವಾದಗಳು.